ಕೇಂದ್ರ ಸಮಿತಿಯ ಪರವಾಗಿ ಜಿಲ್ಲಾ ಸಮಿತಿಯ ಪರವಾಗಿ ಮತ್ತೊಮ್ಮೆ ತಮ್ಮ ಮಾಧ್ಯಮ ಮಿತ್ರರನ್ನ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಕುರಿತಂತೆ ನಮ್ಮ ಹೇಳಿಕೆಯನ್ನು ಕೂಡ ನಾಡಗಿರಿ ಸರ್ ಅವರು ಕೊಟ್ಟಿದ್ದಾರೆ. ಕೆಲವಾರು ವಿಷಯ ಇವತ್ತು ಇಂಡಿನಲ್ಲಿ ಒಂದು ಕಾರ್ಯಕ್ರಮ ಇದೆ. ಇಂಡಿ ತಾಲೂಕು ಸಮನ್ವಯ ಸಮಿತಿ ಸಮ್ಮೇಳನ ಮತ್ತು ಪದಗ್ರಹಣ ಕಾರ್ಯಕ್ರಮ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಪತ್ರಿಕಾಗೋಷ್ಠಿ ಇಡಬೇಕು ಅಂತೇಳಿ ನಾವು ಕೇಳ್ಕೊಂಡಾಗ ಏರ್ಪಾಡು ಮಾಡಿದ್ದಾರೆ ಜಿಲ್ಲಾ ಸಮಿತಿಯವರು. ಇದರಲ್ಲಿ ಒಂದು 2-3 ವಿಷಯಗಳನ್ನು ನಿಮ್ಮ ಮೂಲಕ ಸರ್ಕಾರದ ಮತ್ತು ಸಮಾಜದ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ಕೇಂದ್ರ ಸಮಿತಿಯ ಆಶಯ. ಯಾಕೆಂದರೆ ಇವತ್ತು ಕಾರ್ಯಾಂಗ ಇದೆ, ಶಾಸಕಾಂಗ ಇದೆ, ನ್ಯಾಯಾಂಗ ಇದೆ. ಆದರೆ ಎಲ್ಲ ಅಂಗಗಳಿಗಿಂತ ಪ್ರಬಲವಾದ ಅಂಗ ಮಾಧ್ಯಮ ರಂಗ ಅನ್ನೋದು ನಮ್ಮ ಫೀಲು. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ವಿವಿಧ ನಿಗಮ ಮಂಡಳಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಪರಿಶಿಷ್ಟ ಜಾತಿ ಪಂಗಡದ ನೌಕರರ ಒಂದೆಡೆಗೆ ತರುವಂಥ ಕೆಲಸವನ್ನು ಕಳೆದ 21 ವರ್ಷಗಳಿಂದ ಮಾಡ್ತಿದ್ದೀವಿ. ಅಂದರೆ ಪತ್ರಕರ್ತರ ಮಾಧ್ಯಮ ರಂಗದ ಬೆಂಬಲ ಅಂತ ಹೇಳ್ತೀವಿ. ಇದು ಮುಖಸ್ತುತಿ ಅಲ್ಲ. ಅದೇ ಥರ 2017ರಲ್ಲಿ ಏನು ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಬಡ್ತಿಗೆ ಸಂಬಂಧಪಟ್ಟಂತೆ ಒಂದು ವ್ಯತಿರಿಕ್ತವಾದಂಥ ತೀರ್ಮಾನವನ್ನು ಕೊಡ್ತು. ಅದಕ್ಕೂ ಕೂಡ ಬೆಂಗಳೂರಿನಲ್ಲಿ ಬೃಹತ್ತಾದ 2-3 ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಜಿಲ್ಲೆಗಳಲ್ಲೆಲ್ಲ ಮಾಡಿದ್ವಿ. ಅವಾಗಲೂ ಕೂಡ ಮಾಧ್ಯಮ ರಂಗನೇ ನಮ್ಮ SC/ST ನೌಕರರ ಸಂವಿಧಾನಬದ್ಧ ಹಕ್ಕನ್ನು ಎತ್ತಿಡಿತು ಅಂತ ನಾನು ಭಾರಿ ಹೆಮ್ಮೆಯಿಂದ ಹೇಳ್ತೀನಿ ಮತ್ತು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು 2-3 ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಮತ್ತು ಸರ್ಕಾರಕ್ಕೂ ಕೂಡ ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥದ್ದು. ಯಾಕೆಂದ್ರೆ ಇವತ್ತು ಈಗಾಗಲೇ ಕರಪತ್ರದ ಸಮಾವೇಶದ್ದು ಮಾತಾಡ್ತೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳಾದಂತೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ 17ನೇ ಆಯವ್ಯಯವನ್ನು ಮಂಡಿಸಿದ್ದಾರೆ. 4,48,004 ಕೋಟಿ ರೂಗಳ ಆಯವ್ಯಯವನ್ನು ಮಂಡಿಸಿದ್ದಾರೆ. ಒಂಥರ ಇದು ಇವತ್ತಿನ ವ್ಯವಸ್ಥೆ ಒಳಗಡೆ ಏರ್ತು ಇರೋ ಜನಸಂಖ್ಯೆ, ಸ್ವಲ್ಪ ಸಂಪನ್ಮೂಲದಲ್ಲಿ ಕೊರತೆ ಒಳಗಡೆ ಈ ಥರದ್ದು ಬಡ್ಜೆಟ್ ಮಂಡಿಸೋದು ಕೂಡ ಒಂದು ಶ್ಲಾಘನೀಯನೇ. ಮತ್ತು ರಾಷ್ಟ್ರದಲ್ಲಿ 17 ಬಾರಿ ಮಂಡಿಸಿದ್ದಾರೆ. ಅಂದರೆ ನನ್ಗನ್ಸೋದು ಜ್ಯೋತಿ ಬಸುವನ್ನ ಬಿಟ್ಟರೆ, ಪಶ್ಚಿಮ ಬಂಗಾಳದಲ್ಲಿ ಜ್ಯೋತಿ ಬಸವರನ್ನ ಬಿಟ್ಟರೆ ಆ ಥರ ನಿರಂತರವಾಗಿ ಮಂಡಿಸ್ತಂಥವ್ರು ಸಿದ್ದರಾಮಯ್ಯನವರು. ಅವರ ಹಲವಾರು ಇವೆ. ಈ ಸದ್ಯ ಆಯವ್ಯಯದಲ್ಲಿ ತುಂಬ ದಲಿತ ಪರವಾದಂಥದ್ದು ಸಮಾಜಮುಖಿ ಆದಂಥದ್ದನ್ನು ಮಾಡಿರೋದನ್ನ ನಾವು ಈ ಮೂಲಕ ಅವ್ರನ್ನ ಅಭಿನಂದಿಸ್ತೀವಿ. ಇವಾಗ ಉದಾಹರಣೆಗೆ ಕನ್ನಡದ ಸಾಹಿತ್ಯ ಲೋಕದ ದಿಗ್ಗಜ UR ಅನಂತಮೂರ್ತಿಯವರು, ಅವರು ನಿಧನರಾಗಿ ಸುಮಾರು ವರ್ಷ ಆಗಿತ್ತು. ಈಗ ಅವರು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಪೀಠ ತರಕ್ಕೆ ಹೋಗ್ತಾ ಇದ್ದಾರೆ, ಘೋಷಣೆ ಮಾಡಿರುವಂಥದ್ದು ಕೂಡ ನಾವು ಶ್ಲಾಘಿಸ್ತಾ ಇದ್ದೀವಿ. ಅದೇ ಥರ ಕರ್ನಾಟಕದ ಪ್ರಖರ ವಿಮರ್ಶಕ, ಸಾಹಿತ್ಯ ಲೋಕದ ವಿಮರ್ಶಕ ಡಾಕ್ಟರ್ DR ನಾಗರಾಜ್ ಅವರು ಇವತ್ತು ರಾಜ್ಯದಲ್ಲಿ ಪ್ರಗತಿಪರ ಚಳವಳಿ ಏನಾದ್ರು ಇವತ್ತು ನಿಲ್ತಾ ಇದೆ, ಸ್ವಲ್ಪ ಅಲ್ಲಲ್ಲಿ ವೈಚಾರಿಕತೆ ಬೀಜಗಳು ಎದ್ದಿವೆ, ಮರಗಳಾಗ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ DR ನಾಗರಾಜ್ ಅವರು ಅವರ ಹೆಸರಿನಲ್ಲೂ ಕೂಡ ಒಂದು ಟ್ರಸ್ಟನ್ನು ಮಾಡಕೊಟ್ಟಿದೆ. ಅದೇ ಥರ 70ರ ದಶಕದಲ್ಲೇ ಒಂದು ಸಮಾಜದಲ್ಲಿ ಕೊಲೆಮಾದಿಗರ ಆಡುವಂಥ ಒಂದು ಇದನ್ನು ಕೊಟ್ಟು ಒಂದು ಸಾಹಿತ್ಯ ಎಲ್ಲರಿಗೂ ಕೂಡ ಸಾಹಿತ್ಯ ಯಾರ್ದೋ ಆಗಿದ್ದಂಥದ್ದನ್ನ ತಳೆ ಸಮುದಾಯದ್ದು ಸಾಹಿತ್ಯ ಇದೆ ಅಂತ ಹೇಳುವಂಥದ್ದು ಒಂದು ಸ್ವಾಭಿಮಾನದ ಕಿಚ್ಚನೆ ಹೆಚ್ಚಿದ್ದು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು. ಅವರ ಹೆಸರಿನಲ್ಲೂ ಕೂಡ ಟ್ರಸ್ಟನ್ನು ಮಾಡೋಕೆ ಹೋಗಿರುವಂಥದ್ದನ್ನ ನಮ್ಮ ಸಮನ್ವಯ ಸಮಿತಿ ಸ್ವಾಗತಿಸುತ್ತೆ. ಅದೇ ಥರ ಹಲವಾರು ಕಾರ್ಯಕ್ರಮಗಳಿದೆ. ಮತ್ತು ಅದೇ ಥರ ಮುಂದೊಂದು ಈ ಬಡ್ಜೆಟ್ ಬಗ್ಗೆ ನಮ್ಮ ಒಂದು ಅಪಸ್ವರ ಇದೆ, ಅಥವಾ ಪ್ರಶಂಸೆ ಇನ್ನೂ ಹೇಳ್ಬೇಕು ಅಂದ್ರೆ ಅವರ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳು 2,84,000 ಹುದ್ದೆಗಳು ಖಾಲಿ ಇದೆ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳೇ ಅಸೆಂಬ್ಲಿಲಿ ಹೇಳಿದ್ದಾರೆ. ಯಾಕೆಂದ್ರೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮಂಜೂರಾತಿ ಆಗಿರುವಂಥ ಹುದ್ದೆಗಳು 7,75,000ಕ್ಕೂ ಹೆಚ್ಚಿವೆ. 7,75,000ಕ್ಕೂ ಹುದ್ದೆಗಳು ಹೆಚ್ಚಿದ್ರು ಕೂಡ ಭರ್ತಿ ಆಗಿರುವಂಥದ್ದು ಬರೀ 4.5 ಲಕ್ಷ ಮಾತ್ರ. ಅಂದ್ರೆ 2,84,000 ಹುದ್ದೆಗಳೇ ವಾಸ್ತವವಾಗಿ ಖಾಲಿ ಇದೆ, ಅದನ್ನ ಭರ್ತಿ ಮಾಡ್ತೀವಿ ಅಂತೇಳಿ 2 ವರ್ಷದಿಂದ ಜುಗ್ಗಾಟ ಇತ್ತು. ಈಗ ಏನ್ ಮಾಡಿದ್ದಾರೆ, 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದನ್ನು ಕೂಡ ಸಮನ್ವಯ ಸಮಿತಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೆ. ಆದ್ರೆ ದುರಂತ ಏನು ಅಂದ್ರೆ, ಇವಾಗ NPS ನ್ಯೂ ಪೆನ್ಷನ್ ಸ್ಕೀಮು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಯ್ತು, ಈಗ UPS ಆಗಿದೆ, ಅಂದ್ರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಆಗಿದೆ. ನಮ್ಮ ನೌಕರರ 2004ರಲ್ಲಿ ಕೇಂದ್ರ ಸರ್ಕಾರ NPS ಅನ್ನ ತರುತ್ತೆ, ಕರ್ನಾಟಕ ಸರ್ಕಾರ 2006ರಲ್ಲಿ ತರುತ್ತೆ. ಅವತ್ತಿಂದನೂ ಕೂಡ, ಯಾಕೆಂದ್ರೆ ಇದು ಪೆನ್ಷನ್ ಅಂತೇನೆ NPS ಅಂತ ಹೇಳಿದ್ರೆ ತನ್ನ ಹಣವನ್ನ ಷೇರುದಾರ ಬಂಡವಾಳಕ್ಕೆ ಹಾಕುವಂಥದ್ದು. ಅಂದ್ರೆ ಪೆನ್ಷನ್ ಫಂಡ್ ರೆಗ್ಯುಲರಿಟಿ ಡೆವಲಪ್ಮೆಂಟ್ ಅಥಾರಿಟಿ ಅಂತಿದೆ, PFRDA ಅಂತೇಳಿ.
ಅದರ ಮಾರ್ಗದರ್ಶನದಲ್ಲಿ ಮಾಡುವಂಥದ್ದು. ನಮ್ಮ ನೌಕರರ ಬೇಡಿಕೆ ಏನು ಅಂದ್ರೆ, ನೂತನ ಪೆನ್ಷನ್ ನೀತಿ ಬೇಡ, ನಿಶ್ಚಿತ ಪಿಂಚಣಿ ವ್ಯವಸ್ಥೆ ಆಗ್ಬೇಕು, OPS ಬರಬೇಕು, ಓಲ್ಡ್ ಪೆನ್ಷನ್ ಸಿಸ್ಟಮ್ ಬರಬೇಕು ಅಂತ ಇದ್ದಿದ್ದು. ಅದನ್ನು ಕೂಡ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ತರ್ತೀವಿ ಅಂತೇಳಿ 2.5 ವರ್ಷ ಆದ್ರೂ ಕೂಡ ಅದು ಗಗನ ಕುಸುಮ ಆಗಿದೆ. ಸುಮ್ಮನೆ ಕೂಗುತ್ತರ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಈ ಸತಿ ಬಡ್ಜೆಟ್ ಇಲ್ಲಿ ನೌಕರರು ಅತೀವವಾಗಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈ ಸತಿ ಹೆಂಗಾದ್ರೂ ಮಾಡಿ ರಾಜ್ಯದಲ್ಲಿ TP-ZP ಏನೇನೋ ಎಲೆಕ್ಷನ್ ಎಲ್ಲ ಬರ್ತಾ ಇದೆ, ಸೊ NPS ತಂದೆ ತರ್ತಾರೆ ಅಂತಿದ್ರು. ಅದು ತರದೇ ಇರುವಂತದ್ದು ನಿಜಕ್ಕೂ ನಮ್ಗೆ ಒಂದು ವಿಷಾದ ತಂದಿದ್ದೆ. ಸರ್ಕಾರ ಆ OPS ಅನ್ನ ತರಬೇಕು ಅಂತೇಳಿ ತಮ್ಮ ಮೂಲಕ ಒತ್ತಾಯವನ್ನ ಮಾಡ್ತಿದೀವಿ. ಮತ್ತೆ ಬ್ಯಾಕ್ಲಾಗ್ ಹುದ್ದೆಗಳಿಗೂ ಸಂಬಂಧಪಟ್ಟಂಗೆ, ಬ್ಯಾಕ್ಲಾಗ್ ಹುದ್ದೆಗಳು ತಮಗೆ ಗೊತ್ತಿದೆ. ನಾವು ಹಿಂದೆ 2024 ಸಮಾವೇಶ ಮಾಡಿದ್ದು, ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದು. ಆಪರಣವಾಗಿ H.C. ಮಾಧವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಆಯ್ತು. ಪರಮೇಶ್ವರ್ ಅವರು, KH ಮುನಿಯಪ್ಪನವರೆಲ್ಲ ಸದಸ್ಯರಾಗಿದ್ದಾರೆ. ಆದ್ರೆ ಕಮಿಟಿಯಾಗಿ 2 ವರ್ಷ ಆದ್ರೂ ಕೂಡ ಇವತ್ತವರೆಗೂ ಕೂಡ ವೈಜ್ಞಾನಿಕವಾಗಿ ನಿಖರವಾಗಿ ಯಾವ್ಯಾವ ಇಲಾಖೆಗಳಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟಿದೆ, ಅದನ್ನ ತುಂಬೋದು ಹೆಂಗೆ ಅಂತ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಜವಾದಂತ ಒಂದು ಫಲಿತಾಂಶ ಬರ್ತಿಲ್ಲ. ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ, ಸಭೆಗಳ ಮೇಲೆ ಸಭೆ ಆದ್ರೂ ಕೂಡ ರಿಸಲ್ಟ್ ಔಟ್ಪುಟ್ ಮಾತ್ರ ಶೂನ್ಯವಾಗಿದೆ. ನಾವು ನಿಮ್ಮ ಮೂಲಕ ಮನವಿಯನ್ನ ಮಾಡುವಂಥದ್ದು, ಸರ್ಕಾರ ದಯವಿಟ್ಟು ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಬೇಕು, ಖಾಲಿ ಇರುವ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಬೇಕು ಅನ್ನೋದು ನಮ್ಮ ಒಂದು ಪತ್ರಿಕಾಗೋಷ್ಠಿ ಮನವಿಯನ್ನ ಮೂಲಕ ಕೇಳ್ತಾ ಇದ್ದೀವಿ. ಮತ್ತೆ ಆ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಮ್ಗೆ ತುಂಬಾ ಖುಷಿ ಆಯ್ತು. ರಾಜ್ಯದಲ್ಲಿ SC/ST ನೌಕರರ ಸಮನ್ವಯ ಸಮಿತಿ ಕಳೆದ 21 ವರ್ಷಗಳಿಂದ ನಾನು ಹೇಳ್ದಂಗೆ ವಿವಿಧ ಇಲಾಖೆಗಳು, ನಿಗಮ ಮಂಡಳಿಗಳಲ್ಲಿರುವಂತ ಪರಿಶಿಷ್ಟ ಜಾತಿ ಪಂಗಡದ ನೌಕರರು ಒಂದೆಡೆ ತರ್ತಾನೆ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ನೌಕರ ಮಧ್ಯೆ ಕೂಡ ಸ್ಪಂದಿಸ್ತಾನೆ. ಮತ್ತೆ ಎಲ್ಲ ವರ್ಗದ ನೌಕರರು, ಏನ್ ಬೇಲಿ ಏನಿಲ್ಲ, SC/ST ಅಂತ ಅಲ್ಲ, ಒಬ್ಬ ಸಾಮಾನ್ಯ ವರ್ಗದವನ್ಗೆ ಅನ್ಯಾಯ ಆದಾಗೂ ಕೂಡ ಬಾಬಾ ಸಾಹೇಬ್ರು ಗೌತಮ ಬುದ್ಧರ ವಿಚಾರಗಳಲ್ಲಿ ಸಂಘಟನೆಯನ್ನ ಮಾಡ್ತಾ ಬರ್ತಿದೆ. ಇವತ್ತು 5 ರಾಜ್ಯ ಮಟ್ಟದ ಸಮಾವೇಶಗಳನ್ನ ಮಾಡಿದೆ. ಏನಕ್ಕೆ ಸಮಾವೇಶ ಮಾಡುತ್ತೆ ಅಂದ್ರೆ, ಎಲ್ಲೋ ಒಂಥರ ಮಂತ್ರಿ ಮಾಗದಕ್ಕೆ ಕರೆಸುವಂಥದ್ದು, ಆರಾತುರಾಯಿ ಹಾಕೋದಂಥದ್ದೆಲ್ಲ. ಒಂದು ಸಂವಿಧಾನ ಬದ್ಧವಾಗಿ ಇವತ್ತೇನಾಗಿದೆ, ಸ್ವತಂತ್ರ ಬಂದು 78 ವರ್ಷ ಆಗೋಗ್ತಿದೆ, ಮತ್ತೆ ಸಂವಿಧಾನ ಬಂದು ಕೂಡ 76 ವರ್ಷ ಆಗಿದೆ. ಆದ್ರೂ ಕೂಡ ಇವತ್ತು ಸಾಮಾಜಿಕ ಅಸಮಾನತೆ ತಾಂಡವಾಡ್ತಾನೆ. ಇವತ್ತೆಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವನೇ ಅಲುಗಾಡೋ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಎಲ್ಲಿ ರಾಜಕೀಯ ಸಮಾನತೆ ಇರಲ್ಲ, ಎಲ್ಲಿ ಆರ್ಥಿಕ ಸಮಾನತೆ ಇರಲ್ಲ, ಅಲ್ಲಿ ರಾಜಕೀಯ ಸಮಾನತೆ ವರ್ಕೌಟ್ ಆಗಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ 1949 ನವೆಂಬರ್ 25 ಹೇಳಿದ್ರು ಅವರು. ಇವತ್ತು ಕೂಡ ಅದೇ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಮೀಸಲಾತಿ ಪಡೆದ ನೌಕರರಲ್ಲಿ ಜಾಗೃತಿಯನ್ನ ಉಂಟು ಮಾಡಬೇಕು ಅಂತೇಳಿ, ಯಾಕೆಂದ್ರೆ ವೈಜ್ಞಾನಿಕ ವಿಚಾರಗಳ ಹತ್ರ ಹೋಗ್ಬೇಕಾಗಿದೆ, ಸಂಕುಚಿತವಾದವನ್ನ ಬದಿಗಿಟ್ಟು ವಿಶಾಲ ಮನೋಭಾವದಡಿ ಒಂದಾಗಬೇಕಾಗಿದೆ, ಮತ್ತೆ ದೇಶ ಪ್ರಜ್ಞೆನೆ ಬೆಳೆಸ್ಕೋಬೇಕಾಗಿದೆ. ಯಾಕೆ ನಾವು ಸಮನ್ವಯ ಸಮಿತಿಯವರು ಯಾವಾಗ್ಲೂ ಹೇಳ್ತಿರ್ತೀವಿ, ಘೋಷಣೆ ಕೊಟ್ಟಿದ್ದೀವಿ, ಜಾತಿ ಮೇಲಿನ ಪ್ರೀತಿಯನ್ನ ಸುಟ್ಟಾಕಿ ಪ್ರೀತಿಯ ಜಾತಿಯನ್ನ ಹುಟ್ಟಾಕಿ ಅಂತ ಹೇಳ್ತಾ ಇದ್ದೀವಿ ನಾವು. ಇವತ್ತೇನಾಗಿದೆ, ನೌಕರಲ್ಲಿ ಜಾಗೃತಿ ಮಾಡ್ತಾ 5 ಸಮಾವೇಶಗಳನ್ನ ಮಾಡಿ ಅದೇ ತರ ನೌಕರಲ್ಲಿ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಪ್ರಜ್ಞೆನ ಮೂಡಿಸೋದ್ರ ಜೊತೆಗೆ ಇವ್ರ ಕರ್ತವ್ಯ ಏನು, ನೌಕರರಾಗಿ ನಾವೇನ್ ಮಾಡ್ಬೇಕು. ಯಾಕೆ ನೌಕರ ಯಾವುದೇ ವರ್ಗದ ನೌಕರ ಆಗ್ಲಿ, ಇವತ್ತು ಸಂಬಳ ತಗೊಳ್ತಿದ್ದಾನೆ ಅಂದ್ರೆ ಎಲ್ಲೋ ಆಕಾಶದಿಂದ ಏನು ಉದುರು ಬರೋದಿಲ್ಲ. ಇವತ್ತು ಪ್ರತಿಯೊಬ್ಬ ತಗೊಳ್ಳೋ ₹1 ಸಂಬಳದಲ್ಲೂ ಕೂಡ ಬೀದಿ ಬದಿಲಿ ಕಸ ಗುಡಿಸೋರ್ ಬೆವರಿದೆ, ಹೊಲದಲ್ಲಿ ಕೂಲಿ ಮಾಡೋರ್ ಬೆವರಿದೆ, ಕಷ್ಟ ಬೀಳುವಂತ ಎಲ್ಲ ಜನರ ಬೆವರಿದೆ. ಆ ಬೆವರನ್ನಲ್ಲಿ ಸಂಬಳ ತಗೊಳ್ಳುವಂತವ್ರು ಕೂಡ ಸಾಮಾಜಿಕ ಪ್ರಜ್ಞೆ ಇರಬೇಕು ಅನ್ನೋದು ನಮ್ಮ SC/ST ನೌಕರರ ಸಮನ್ವಯ ಸಮಿತಿ. ಈ ಹಿನ್ನೆಲೆಯಲ್ಲಿ 5 ಸಮಾವೇಶ ಮಾಡಿದ್ವಿ. ಈಗ 6ನೇ ಸಮಾವೇಶವನ್ನ ಮೇ 2ನೇ ವಾರದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾಡ್ಬೇಕು ಅಂತಿದೆ. ಇದನ್ನ ಬೃಹತ್ತಾದ ವಿಶೇಷವಾದಂತ ಒಂದು ಗೋಷ್ಠಿಯೊಂದಿಗೆ ಮಾಡ್ತಾ ಇದ್ದೀವಿ. ಸಂವಿಧಾನ ಉಳಿಸಿ, ಸಂವಿಧಾನ ಮುಂದಿನ ಪೀಳಿಗೆ ರಕ್ಷಣೆಗಾಗಿ ಸಂವಿಧಾನ ಉಳಿಸಿ ಅನ್ನೋ ಟ್ಯಾಗ್ಲೈನ್ ಹಾಕಿದ್ದೀವಿ. ಯಾಕೆಂದ್ರೆ ಇವತ್ತು ಸಂವಿಧಾನ ಉಳಿಬೇಕಾಗಿದೆ. ಇವತ್ತೆಲ್ಲ ಒಂದ್ ಕಡೆ ಸಂವಿಧಾನ ಏನೋ ಚೆನ್ನಾಗಿದೆ, ಒಳ್ಳೆ ಬುಕ್ಕೆ, ಬಟ್ ಎಲ್ಲ ಒಂದ್ ಕಡೆ ಅದರ ಮೂಲ ಅಂಶಗಳನ್ನ ನಿಸ್ತೇಜಗೊಳಿಸುವಂತ ವ್ಯವಸ್ಥಿತ ಷಡ್ಯಂತ್ರ ನಡೀತಿದೆಯೇನೋ ಅನ್ನೋ ಒಂದು ಆತಂಕ ಬರ್ತಾ ಇದೆ. ಈ ಕಾರಣದಿಂದಾಗಿ ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣ ಬಂದು ಸಂವಿಧಾನದ ಆಶಯಗಳನ್ನು ಇದ್ ಮಾಡೋದ್ರಲ್ಲಿ ಎಲ್ಲ ಒಂದ್ ಕಡೆ ಸಂವಿಧಾನದಲ್ಲಿ ಒಳ್ಳೆ ಆಶಯಗಳಿದೆ. ಬಾಬಾ ಸಾಹೇಬರು 2 ವರ್ಷ 11 ತಿಂಗಳು 17 ದಿನಗಳು ಬರೆದಿರುವಂತ ಸಂವಿಧಾನ, ಒಂದು 395 ಆರ್ಟಿಕಲ್, 12 ಚಾಪ್ಟರ್, 22 ಶೆಡ್ಯೂಲ್ ಇರುವಂತ ಸಂವಿಧಾನ ಇವತ್ತೆಲ್ಲೋ ಒಂದ್ ಕಡೆ ಬಿಳಿಯಾಳೆ ಮೇಲೆ ಕಪ್ಪಕ್ಷರ ತರ ಇದೆಯೇನೋ ಅಂತಿದೆ. ಇವತ್ತೇನು ಬಾಬಾ ಸಾಹೇಬ್ರ ಆಶಯ ಭಾರತ ಭಾರತೀಯರ ಭಾರತ ಆಗ್ಬೇಕು ಅಂತಿದ್ದು. ಭಾರತ ಯಾವುದೋ ಜಾತಿಯ ಧರ್ಮದ ಸಂಕುಚಿತ ಭಾರತ ಆಗ್ಬೇಕು ಅಂತಲ್ಲ,
ಮನುಷ್ಯನ ಪ್ರೀತಿಸುವಂತ ಬುದ್ಧನ ವಿಚಾರಗಳ ಭಾರತ ಆಗ್ಬೇಕು ಅಂತಿತ್ತು. ಅಂತ ಸಂವಿಧಾನವನ್ನೇ ನಿಸ್ತೇಜಗೊಳಿಸುವಂತ ಒಂದು ಕೆಲಸ ನಡೀತಾ ಇರೋದು ಅಂತದ್ದು ಇವತ್ತು ಭಾರತವನ್ನು ಪ್ರೀತಿಸುವಂತ. ಯಾಕೆ ಭಾರತ ಅಂದ್ರೆ ಬಹು ಜಾತಿಗಳ, ಬಹು ಧರ್ಮಗಳ, ಬಹು ಭಾಷೆಗಳ ದೇಶ. ಇದು ಡೈವರ್ಸಿಟಿ ಇನ್ ಯೂನಿಟಿ ಅಂತ ಹೇಳ್ತಾರೆ. ಇದು ಈ ಹಿನ್ನೆಲೆಯಲ್ಲಿ ಸಂವಿಧಾನ ಉಳಿಸಿ ಮುಂದಿನ ಪೀಳಿಗೆ ರಕ್ಷಣೆಗಾಗಿ ಇದರಲ್ಲಿ ಸಮಾವೇಶನ ಮಾಡ್ತಾ ಇದ್ದೀವಿ. ಈ ಮೂಲಕ ರಾಜ್ಯ ಸರ್ಕಾರಕ್ಕೂ ಕೂಡ ಇವತ್ತೇನಾಗಿದೆ, ಸರ್ಕಾರದ ಹುದ್ದೆಗಳಲ್ಲಿ ಇವತ್ತು ಎಲ್ಲಾ ಸಮುದಾಯದಲ್ಲೂ ವಿದ್ಯಾವಂತರು ಹೆಚ್ಚುತ್ತಾ ಇದ್ದಾರೆ. ಇಲ್ಲಿ SC ST ಅಂತ ಅಲ್ಲ, ಎಲ್ಲಾ ಸಮುದಾಯದಲ್ಲೂ ಉನ್ನತ ವಿದ್ಯಾವಂತರಿದ್ದಾರೆ, ಪ್ರಜ್ಞಾವಂತ ವಿದ್ಯಾವಂತರಿದ್ದಾರೆ. ಬಟ್ ಉದ್ಯೋಗ ಇಲ್ಲ. ಅವನಿಗೆ ವಾಟ್ ಎವರ್ ದ ಕ್ಯಾಸ್ಟ್, ವಾಟ್ ಎವರ್ ದ ರಿಲಿಜಿಯನ್, ಅವನು MTech ಮಾಡಿರ್ತಾನೆ. ಎಲ್ಲಿ ಹೋಗ್ತಿದ್ದೀರಿ ಅಂದ್ರೆ ನಾನು ಕಂಪ್ನಿಲಿ ಹೋಗ್ತಿದ್ದೀನಿ, 20,000 25,000 ರೂಪಾಯಿ ಅಂತಿರ್ತಾನೆ. ಅವ್ರ ಪೇರೆಂಟ್ಸ್ ಆಶಯ ಏನಿರುತ್ತೆ, ನನ್ನ ಮಗ ಇಷ್ಟೊಂದು ಓದಿದ್ರೆ ಏನೋ ಒಂದು ಚೆನ್ನಾಗಿರ್ತಾನೆ, ನಮ್ಮ ಬದುಕು ಸುಖವಾಗಿರ್ತಾನೆ. ತಂದೆ ತಾಯಿಗಳಿಗೊಂದು ಆಸೆ ಇದ್ದೇ ಇರುತ್ತೆ, ನನ್ನ ಮಗ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತ ಆದ್ರೆ, ಒಳ್ಳೆ ಆರ್ಥಿಕತೆ ಬಂದ್ರೆ ನನಗೊಂದು ಒಳ್ಳೆ ಡ್ರೆಸ್ ಕೊಡಿಸ್ತಾನೆ, ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾನೆ, ಅಥವಾ ಒಳ್ಳೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಅಂತ ಆಸೆ ಇರುತ್ತೆ. ಇವತ್ತೇನಾಗ್ತಾ ಇದೆ, ನಿರುದ್ಯೋಗ ತಾಂಡವ ಆಡ್ತಾ ಇದೆ. ಮತ್ತೆ ಉಳ್ಳವರು ಮತ್ತು ಇಲ್ಲದವ್ರ ನಡುವೆ ಹೆಚ್ಚು ಕಂದಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಒಟ್ಟಾರೆಯಾಗಿ ಈ ಸಮಾವೇಶದ ಮೂಲಕ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ಬೇಕು. ಇವತ್ತೇನಾಗಿದೆ, ದೇಶದಲ್ಲಿ ಮೀಸಲಾತಿ ಪಡೆಯದಿರುವ ಜಾತಿನೇ ಇಲ್ಲ. SC STಗಳು ಮಾತ್ರ ಮೀಸಲಾತಿ ತಗೊಳ್ಳೋದು ಅಂತ. ಇವತ್ತು ಯಾವ ಜಾತಿಯವರು ನಾನು ಮೀಸಲಾತಿ ಪಡೀತಿಲ್ಲ ಅಂತ ಹೇಳಕ್ ಆಗದೇ ಇಲ್ಲ. ಇವತ್ತು 3%, 10% ಮೀಸಲಾತಿ ತಗೊಳ್ತಿದ್ದಾರೆ. ಸ್ವತಂತ್ರ 18% ಇವತ್ತು ಕೂಡ ಪೂರ್ಣ ಅನುಷ್ಠಾನ ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ವಾಸ್ತವ ಸತ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋದ್ರ ಜೊತೆಗೆ ಇವತ್ತು ಒಳ ಮೀಸಲಾತಿ ಇಂಟರ್ಲಿಂಕ್ ಇದೆ. ಇದು ಇವತ್ತೇನಾಗದೆ, ಒಳ ಮೀಸಲಾತಿ ನಡೀತಾ ಇದೆ. 1/8/2024 ಸುಪ್ರೀಂ ಕೋರ್ಟ್ ಕೊಟ್ಬಿಡ್ತು. SC ST ಪೀಪಲ್ಸ್ ಆರ್ ನಾಟ್ ಹೋಮೋಜಿನಿಯಸ್, ಇವರೆಲ್ಲ ಹೆಟ್ರೋಜಿನಿಯಸ್, ಏಕಮುಖವಾಗಿಲ್ಲ. ಅವರ ಆಚರಣೆಗಳು, ಅವರ ನಡೆನುಡಿಗಳು ವಿಭಿನ್ನವಾಗಿರ್ತವೆ. ಈ ಹಿನ್ನೆಲೆಯಲ್ಲಿ ಮೀಸಲಾತಿ ಕೊಡಿ ಅಂದ್ರೆ ಹೆಂಗ್ ಕೊಡಿ ಅಂದ್ರು, ವಿತ್ ಎಂಪೆರಿಕಲ್ ಡಾಟಾ ಕೊಡಿ ಅಂತೇಳಿ. ಬಟ್ ಎಲ್ಲಾಗದೆ ಎಂಪೆರಿಕಲ್ ಡಾಟಾ ಕೊಡಿ ಅಂತ ಹೇಳಿದ್ರು ಕೂಡ ಗೊಂದಲ ಆಗ್ಬಿಟ್ಟಿದೆ. ಅದು ಬಡದಾಡ್ದಿರೋದೇನ್ಗೆ, ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ. ಹಾಗಾದ್ರೆ ಸರ್ಕಾರಿ ಸ್ವಾಮ್ಯದಲ್ಲಿದೆ ಉದ್ಯೋಗ ಬರೀ 7.76% ಇದೆ. ಈ ಹಿನ್ನೆಲೆಯಲ್ಲಿ ಅದನ್ನ ಕೊಡ್ಬೇಕು ಅಂತಾನೆ ಇವತ್ತು ಜನಸಂಖ್ಯೆಯವರು ಮೀಸಲಾತಿ ಕೊಡ್ಬೇಕಾಗಿದೆ. ಇವತ್ತು ತಮಿಳುನಾಡಲ್ಲಿ 69% ಮೀಸಲಾತಿ ಇದೆ, ಮಧ್ಯಪ್ರದೇಶದಲ್ಲಿ 72% ಇದೆ. ಆದ್ರೆ ಭಾರತದಲ್ಲಿ ಇಷ್ಟು ವರ್ಷ ಆದ್ರೂ ಬರೀ 18% ಇದೆ. ಅಂದ್ರೆ ಸ್ವತಂತ್ರ ಬಂದಾಗ 12% ಇದ್ದಿತ್ತು, ಆಮೇಲೆ 3% 15 ಆಯ್ತು. ಹಾಗಾದ್ರೆ SC STಗಳ ಜನಸಂಖ್ಯೆ ಹೆಚ್ಚಿಲ್ವಾ? ಭಾರತದ ಸ್ವತಂತ್ರ ಬಂದಾಗ 36 ಕೋಟಿ ಇದ್ದಂತ ಜನಸಂಖ್ಯೆ ಇವತ್ತು 140 ಕೋಟಿ ಇದೆ. ಅವತ್ತು 6 ಕೋಟಿ ಇದ್ದಂತ ಜನಸಂಖ್ಯೆ ಇವತ್ತು 24 ಕೋಟಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಜನಸಂಖ್ಯೆಗೆ ತಕ್ಕಂತೆ ಮೀಸಲಾತಿ ಹೆಚ್ಚಿಸಬೇಕು ಅಂದ್ರೆ ಜನಪರವಾಗಿ ಸಂವಿಧಾನದತ್ತವಾಗಿ ಆಯ್ಕೆಯಾಗಿರುವಂತಹ ಸರ್ಕಾರಗಳು 9 ಶೆಡ್ಯೂಲ್ಗೆ ಸೇರಿಸುವಂತ ಕೆಲಸವನ್ನ ಮಾಡ್ಬೇಕಾಗಿದೆ. ಇಲ್ಲಾಂದ್ರೆ ಏನಾಗ್ತದೆ, ಇದು ಜಾತಿಗಳ ನಡುವೆ ತಂದಿಕ್ಕುವ ಕೆಲಸ ಆಗ್ತದೆ. ಇವತ್ತು ಒಳ ಮೀಸಲಾತಿ ಕೊಡ್ಲೇಬೇಕು, ಅದೇ ಎರಡನೇ ಮಾತಿಲ್ಲ. ಆದ್ರೆ ಒಳ ಮೀಸಲಾತಿ ಕೊಡುವಾಗ ತಳ ಸಮುದಾಯದವ್ರನ್ನ ಒಗ್ಗೂಡಿಸ್ಬೇಕೇ ಹೊರತು ಕೆಲವು ಅವಕಾಶವಾದಿಗಳು ಮಾಡತ್ರ ಒಡೆದಾಡುವಿಕೆ ಆಗ್ಬಾರ್ದು ಅಂತೇಳಿ ಈ 9 ಶೆಡ್ಯೂಲ್ಗೆ ಸೇರಿಸ್ಬೇಕು ಅಂತನೂ ಕೂಡ ಡಿಮ್ಯಾಂಡ್ ಅನ್ನು ಇಟ್ಟು ಮೇ 2ನೇ ವಾರದಲ್ಲಿ ಅರಮನೆ ಗ್ರೌಂಡ್ ಅಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಆಹ್ವಾನ ಮಾಡ್ತಾ ಇದ್ದೀವಿ. ಮತ್ತೆ ಇದು ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಅನ್ನೋದು ಭಾರತ ಸರ್ಕಾರದಲ್ಲೂ ಮಟ್ಟದಲ್ಲೂ ಆಗೋದ್ರಿಂದ ಅಲ್ಲಿಯವ್ರನ್ನು ಕೂಡ ನಾವು ಆಹ್ವಾನವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೀವಿ. ಮತ್ತೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮಿನಿಮಮ್ 30,000 ರಿಂದ 50,000 ಜನ ಒಂದೇ ವೇದಿಕೆಗೆ ತಂದು, ಅಂದ್ರೆ ಈ ತಳ ಸಮುದಾಯ ಒಳ ಮೀಸಲಾತಿ ಹೆಸರಿನಲ್ಲಿ ವಿಘಟನೆ ಆಗ್ತಾ ಇದ್ದಾರೆ, ವಿಚಿದ್ರ ಆಗ್ತಾ ಇದ್ದಾರೆ ಅನ್ನೋದೇನಿದೆ, ಇಲ್ಲ ಇವರು ವಿಚಿದ್ರ ಆಗ್ತಾ ಇಲ್ಲ, ಭದ್ರ ಆಗ್ತಾ ಇದ್ದಾರೆ ಅನ್ನೋ ಸಂದೇಶವನ್ನ ಕೊಡಬೇಕು. ಮತ್ತೆ ಎಲ್ಲ ಒಂದ್ ಕಡೆ ಈ ಜಾತಿಯ ವಿಷ ಬೀಜ ಬಿತ್ತುವವರ ವಿರುದ್ಧ, ಧರ್ಮದ ವಿಷ ಬೀಜ ಬಿತ್ತುವವರ ವಿರುದ್ಧ ಒಂದು ಐಕ್ಯ ಹೋರಾಟ ಕೂಡ ಆಗ್ಬೇಕು ಅನ್ನೋದು ಈ ಸಮಾವೇಶದ ಉದ್ದೇಶ. ಇದಕ್ಕೆ ಎಲ್ಲಾ ಜಿಲ್ಲೆಗಳಿಂದ ಜನ ಬರಬೇಕು ಅಂತೇಳಿ ಇವತ್ತು ಖುಷಿ ಆಯ್ತು. ಯಾಕೆಂದ್ರೆ ಇಲ್ಲೇ ಕರಪತ್ರ ಬಿಡುಗಡೆಯನ್ನ ಮಾಡಿದ್ದೀವಿ. ಇದು ಯಶಸ್ಸಾಗುತ್ತೆ, ನಿಮ್ಮಗಳ ಸಲಹೆ ಸಹಕಾರನೂ ಇರಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಿದ್ದೀವಿ.